ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ. ಇಸ್ರೇಲ್ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸಿದೆ ಇರಾನ್. ಟೆಲ್ ಅವೀವ್ ಟಾರ್ಗೆಟ್ ಮಾಡಿ ಕೌಂಟರ್ ಅಟ್ಯಾಕ್ ನಡೆದಿದೆ. ಇರಾನ್ ದಾಳಿಗೆ ದೊಡ್ಡ ದೊಡ್ಡ ಕಟ್ಟಡಗಳು ಇಸ್ರೇಲ್ನಲ್ಲಿ ಧ್ವಂಸ ಆಗೋಗಿದೆ. ಇರಾನ್ ಏರ್ ಸ್ಟ್ರೈಕ್ನಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ 34 ಜನರಿಗೆ ಗಾಯಗಳಾಗಿದೆ. 78 ಜನರ ಸಾವಿಗೆ ಇಸ್ರೇಲ್ನ ಏರ್ ಸ್ಟ್ರೈಕ್ ಕಾರಣ ಆಗಿತ್ತು. ಅದಕ್ಕೆ ಕೌಂಟರ್ ಇದು ಇರಾನ್ ಕಡೆಯಿಂದ. ಪ್ರತಿಯಾಗಿ 150 ಮಿಸೈಲ್ಗಳಿಂದ ಇರಾನ್ ಈ ಅಟ್ಯಾಕ್ ಅನ್ನು ನಡೆಸಿದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ಈಗ ಇದು ಮತ್ತೊಂದು ಹಂತವನ್ನು ತಲುಪಿದೆ. ಇದು ಇರಾನ್ ನಡೆಸಿರುವಂತಹ ಮಿಸೈಲ್ ದಾಳಿಯಿಂದ ಇಸ್ರೇಲ್ನಲ್ಲಿ ಉಂಟಾಗಿರುವಂತಹ ವಿಧ್ವಂಸ. Wow. Ponle malo. Wow. Oh. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್. ಮತ್ತೊಂದು ಯುದ್ಧ ಆತಂಕಕ್ಕೆ ಕಾರಣ ಆಗಿರೋದು ಇಸ್ರೇಲ್ ಮತ್ತೆ ಇರಾನ್ ನಡುವಿನ ಯುದ್ಧ. ಈಗ ಇರಾನ್ ಕೌಂಟರ್ ಅಟ್ಯಾಕ್ ನಂತರ ಮತ್ತೊಂದು ಹಂತ ತಲುಪಿದ್ಯಾ ಅಂತ? ಖಂಡಿತವಾಗ್ಲೂ ವಿಜಯ್, ಯಾಕಂದ್ರೆ ಯಾವಾಗ ಮೊದಲು ಇಸ್ರೇಲ್ ದಾಳಿಯನ್ನ ಮಾಡುತ್ತೆ, ಇಸ್ರೇಲ್ ದಾಳಿ ಮಾಡಿರುವಂತಹ ಕಾರಣಕ್ಕಾಗಿ ಇರಾನ್ ನಲ್ಲಿ ಬರೋಬ್ಬರಿ 78 ಜನ ಸಾವಿಗೀಡಾಗಿದ್ರೆ 3000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗಳಾಗಿರ್ತಾರೆ. ಆ ಒಂದು 300ಕ್ಕೂ ಹೆಚ್ಚು ಜನ ಗಂಭೀರ ಗಾಯ ಆಗಿರ್ತಾರೆ. ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಇರಾನು ಸಹಿತ ಕೌಂಟರ್ ಅಟ್ಯಾಕ್ ಅನ್ನ ತಡರಾತ್ರಿ ಮಾಡಿರುವಂತದ್ದು. ಆ ತಡರಾತ್ರಿ ಮಾಡಿರ್ತಕ್ಕಂತಹ ಕೌಂಟರ್ ಅಟ್ಯಾಕ್ ಅಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು ಮಿಸೈಲ್ಸ್ ಗಳನ್ನ ಮತ್ತೆ ಡ್ರೋನ್ ಗಳನ್ನ ಬಳಕೆಯನ್ನ ಮಾಡಿ ಏನು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಟೆಲ್ ಅವೀವ್ ಅಂದ್ರೆ ಇಸ್ರೇಲ್ನ ರಾಜಧಾನಿ ಏನಿದೆ ಆ ಟೆಲ್ ಅವೀವ್ ಮೇಲೆ ದಾಳಿಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಟೆಲ್ ಅವೀವ್ ನಲ್ಲೂ ಸಹಿತ ಬಹಳಷ್ಟು ಕಟ್ಟಡಗಳು ಏನಂದ್ರೆ ಧ್ವಂಸ ಆಗಿದಾವೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೆ ಸ್ವತಃ ಇಸ್ರೇಲ್ನ ಸೇನೆ ಹೇಳ್ಕೊಂಡಿರೋ ಹಾಗೆ ಇರಾನ್ ದಾಳಿಯ ಬಗ್ಗೆ ಖಚಿತತೆಯನ್ನ ಕೊಟ್ಟಿದೆ. ಮತ್ತೆ ಅದರ ಜೊತೆಗೆ ಆ ದಾಳಿಯ ಪ್ರಮಾಣ ಯಾವ ರೀತಿಯಾಗಿತ್ತು ಮತ್ತೆ ಬಹಳಷ್ಟು ಕಡೆಗೆ ಇನ್ನೂವರೆಗೂ ಸಹಿತ ಮಿಸೈಲ್ಸ್ ಗಳು ಯಾವುದೇ ಕಾರಣಕ್ಕೂ ಸ್ಫೋಟ ಆಗದೆ ಬಿದ್ದಿರುತ್ತವೆ. ಆ ಸ್ಫೋಟ ಆಗದೆ ಬಿದ್ದಿರುವಂತಹ ಮಿಸೈಲ್ಸ್ ಮತ್ತೆ ಡ್ರೋನ್ ಗಳನ್ನ ನಾವು ಏನಂದ್ರೆ ರಕ್ಷಣಾ ಕಾರ್ಯಕ್ಕೋಸ್ಕರ ಏನಂದ್ರೆ ಕಾರ್ಯಾಚರಣೆ ನಡೆಸ್ತಾ ಇದೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಈ ಒಂದು ದಾಳಿಯಿಂದ ಇರಾನ್ ಮಾಡಿರುವಂತಹ ದಾಳಿಯಿಂದ ಬರೋಬ್ಬರಿ 10ಕ್ಕೂ ಹೆಚ್ಚು ಮನೆಗಳು ಧ್ವಂಸ ಆಗಿದಾವೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಬಹಳಷ್ಟು ಜನ ಗಂಭೀರವಾಗಿ ಗಾಯಗಳಾಗಿದ್ದಾರೆ ಅಂತ ಆದ್ರೆ ಸಾವು ನೋವಿನ ಬಗ್ಗೆ ಇನ್ನೂವರೆಗೂ ಸಹಿತ ಅಧಿಕೃತವಾದಂತಹ ಇಸ್ರೇಲ್ ಕಡೆಯಿಂದ ಆಗ್ಲಿ ಅಥವಾ ಇರಾನ್ ಕಡೆಯಿಂದ ಆಗ್ಲಿ ಮಾಹಿತಿ ಇಲ್ಲ. ಆದ್ರೆ ಈ ಒಂದು ಪರಿಸ್ಥಿತಿ ಏನಿದೆಲ್ಲ ನಿನ್ನೆ ಸ್ವತಃ ಇರಾನೇ ಏನಂದ್ರೆ ಈ ಒಂದು ದಾಳಿಯನ್ನ ಅಂದ್ರೆ ಇಸ್ರೇಲ್ ದಾಳಿ ಮಾಡಿರ್ತಕ್ಕಂತಹ ದಾಳಿಯನ್ನ ಅಧಿಕೃತವಾಗಿ ಯುದ್ಧ ಘೋಷಣೆಯ ದಾಳಿ ಅಂತ ಹೇಳ್ಬಿಟ್ಟು ನಿನ್ನೆ ಅಧಿಕೃತವಾಗಿ ಯುದ್ಧ ಘೋಷಣೆಯನ್ನ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ದಾಳಿಯನ್ನ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ
ಎರಡೂ ಕಡೆಯಿಂದನೂ ಸಹಿತ ದಾಳಿ ಆಗುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಅಮೆರಿಕವೂ ಸಹಿತ ಇಸ್ರೇಲ್ನ ಪರವಾಗಿ ನಿಂತಿರುವಂತಹ ಕಾರಣಕ್ಕಾಗಿ ಇದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಯುದ್ಧದ ಕಾರ್ಮೋಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಮತ್ತೆ ನೇರವಾಗಿ ಇಸ್ರೇಲ್ ಇವತ್ತು ತಡರಾತ್ರಿ ಅಥವಾ ಏನಂತಂದ್ರೆ ಸಂಜೆಯ ವೇಳೆಗೆ ಅಲ್ಲಿ ಇಸ್ರೇಲ್ನ ಕಾಲಮಾನದ ಪ್ರಕಾರ ಮತ್ತೆ ಪ್ರತಿದಾಳಿಯನ್ನ ಮಾಡುವಂತಹ ಸಾಧ್ಯತೆಗಳಿದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಇಸ್ರೇಲ್ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆಗೆ ಇಸ್ರೇಲ್ಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅವರು ರಕ್ಷಣೆಗಾಗಿ ಇಟ್ಕೊಂಡಿರ್ತಕ್ಕಂತಹ ಐರನ್ ಡೋಮ್ ಬಹಳಷ್ಟು ಸಮರ್ಪಕವಾಗಿ ನಿರ್ವಹಿಸಿರುವಂತಹ ಕಾರಣಕ್ಕಾಗಿ ಅಲ್ಲಿ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಹೆಚ್ಚಿನ ಮಟ್ಟದಲ್ಲಿ ದಾಳಿಯ ಪರಿಣಾಮಗಳಾಗಿಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.